ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ ಉಪಲಬ್ಧಿ ಪರೀಕ್ಷಾ FA2 2025-26 9ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ LBಯನ್ನು ಆಧಾರವಾಗಿಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. 9ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ FA2 ಪ್ರಶ್ನೆ ಪತ್ರಿಕೆಗಳು ಮಾಡೆಲ್ ಆಗಿ ಸಿಗ್ತವೆ. ಖಂಡಿತವಾಗಿ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ದಾವೆ, ಎಕ್ಸಾಮ್ಗೆ ಬರ್ತದೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಮೊದಲಿಗೆ ಬ್ಲೂ ಪ್ರಿಂಟ್ ನೋಡೋಣ. ಉದ್ದೇಶ ಆಧಾರಿತ ಅಂಕ ವಿಭಾಜನದಲ್ಲಿ ಸ್ಮರಣೆಗೆ 6 ಅಂಕ, ಸಮಜ್ನಾಗೆ 6, ಅಭಿವ್ಯಕ್ತಿಗೆ 5, ಸೊ ಪ್ರಶಂಸಾ 3, ಒಟ್ಟಾರೆ 20 ಅಂಕ. ಇನ್ನು ಕಠಿಣತೆಯ ಮಟ್ಟ ನೋಡೋದಾದರೆ ಅಂಕ ವಿಭಾಜನದಲ್ಲಿ ಸರಳಕ್ಕೆ 6 ಅಂಕ ಇದೆ, ಸಾಧಾರಣ 10 ಅಂಕ, ಕಠಿಣ 4 ಅಂಕ, ಒಟ್ಟಾರೆ 20 ಅಂಕ. ಇನ್ನು ಪ್ರಶ್ನೆ ಸ್ವರೂಪಗಳನ್ನು ನೋಡೋದಾದರೆ ವಸ್ತುನಿಷ್ಠಕ್ಕೆ 6, ಲಘು ಉತ್ತರಕ್ಕೆ 8, ದೀರ್ಘ ಉತ್ತರಕ್ಕೆ 6, ಒಟ್ಟಾರೆ 20 ಅಂಕ. ಇನ್ನು ಪಾಠ ಆಧಾರಿತದಲ್ಲಿ ನಾವೇನು ಮಾಡಿದ್ದೀವಿ, ಕೆಲವೊಂದಿಷ್ಟು ವೇಟೇಜ್ಗಳನ್ನು ಕೊಟ್ಟಿದ್ದೀವಿ. ಮೌಸಿ ಪಾಠದಿಂದ ನೋಡೋದಾದರೆ ಬಹುವಿಕಲ್ಪೀಯ 1, ಏಕಂಕದ 1, 2 ಅಂಕದ 1, 3 ಅಂಕದ 1, 4 ಪ್ರಶ್ನೆ 7 ಅಂಕ. ಸೊ ಚೇರಾಪುಂಜಿ ಸೆ ಆಯಾ ಹೂದಲ್ಲಿ ಬಹುವಿಕಲ್ಪೀಯ 1, 1 ಅಂಕದ 1, 2 ಅಂಕದ 1, 3 ಅಂಕದ 1, 4 ಪ್ರಶ್ನೆ 7 ಅಂಕ. ಪರ್ಯಾವರಣ ಬಚಾವೋದಲ್ಲಿ 1 1 ಅನುರೂಪತಾ, 1 ಅಂಕದ 1, 2 ಅಂಕದ 1, ಒಟ್ಟು 3 ಪ್ರಶ್ನೆ 4 ಅಂಕ. ಪೂರಕ ವಾಚನ 2 ವಿನತಿ ಅಂತ ಇದೆ. ಸೊ 2 ಮಾರ್ಕ್ಗೆ 1 ಕ್ವಶನನ್ನು ಕೊಟ್ಟಿದ್ದೀವಿ, 1 ಪ್ರಶ್ನೆ 2 ಅಂಕ. ಟೋಟಲ್ 12 ಪ್ರಶ್ನೆಗಳಿದ್ದಾವೆ, 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಿದ್ದೀವಿ. ಇದು ಪ್ರಶ್ನೆ ಪತ್ರಿಕೆ ಇದೆ. ಸೊ ಡೈರೆಕ್ಟಾಗಿ ನಾನು ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ದ್ವಿತೀಯ ಉಪಲಬ್ಧಿ ಪರೀಕ್ಷಾ FA2 2025-26 LBA आधारित प्रश्न पत्रिका उत्तर पत्रिका कक्षा 9 विषय तृतीय भाषा हिंदी अंक 20 समय 60 मिनट. मुख्य प्रश्न 1 सही विकल्प चुनकर संकेताक्षर सहित लिखी ಅಂತ 2 ಪ್ರಶ್ನೆಗಳಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಮಾಲಾ ಶಬ್ದಕ ಅನ್ಯ ವಚನ ರೂಪ ಕೇಳಿದ್ದಾರೆ. ಎ ಮಾಲಾ, ಬಿ ಮಾಲೆ, ಸಿ ಮಾಲಾಯೆ, ಡಿ ಪಹೇಲಿಯಾ, ಆಪ್ಷನ್ ಸಿ ಮಾಲಾಯೆ ಈಸ್ ದ ರೈಟ್ ಆನ್ಸರ್. 2ನೇ ಪ್ರಶ್ನೆ ಇಮಾನ್ ಕಾ ವಿರುದ್ಧಾರ್ಥಕ ಶಬ್ದ ಕೇಳಿದ್ರು. ಎ ಬೇ ಇಮಾನ್, ಬಿ ಮಾನ್, ಸಿ ಅಪಮಾನ್, ಡಿ ನಾಮಾನ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಬೇ ಇಮಾನ್ ಈಸ್ ದ ರೈಟ್ ಆನ್ಸರ್. ಒಂದು ಅನುರೂಪತೆ ಇದೆ. ಸಜೀವ ನಿರ್ಜೀವ ಆದರೆ ಜನ್ಮದ್ದು ಏನಿತ್ತು ಅಂತ ಕೇಳಿದರು. ಸೊ ಜನ್ಮದ ಮೃತ್ಯು ಆಗ್ತದೆ, ಜನನದು ಮರಣ ಆಗ್ತದೆ. ಇದು ಕೂಡ ಭಾಳ ಜನರು ಕನ್ಫ್ಯೂಸ್ ಮಾಡ್ಕೋತಾರೆ. ಸೊ ಜನನದ ಏನಾಗ್ತದಪ್ಪ ಅಂತಂದರೆ ಮರಣ ಈಸ್ ದ ರೈಟ್ ಆನ್ಸರ್. ಜನ್ಮ ಮೃತ್ಯು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬೇಯಿಸಲಿಕ್ಕೆ 3 ಪ್ರಶ್ನೆಗಳನ್ನೇ ಕೇಳಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. मौसी सभी को किस समय में साथ देती थी ಕೇಳಿದ್ರು. मौसी सभी को सुख दुख के समय में साथ देती थी. ಪ್ರಶ್ನೆ 5 ಸಿಲಂಗ್ ಸೆ ಚೇರಾಪುಂಜಿ ಕಿತನಿ ದೂರಿ ಪರ್ ಹೇ ಅಂತ ಕೇಳಿದ್ದಾರೆ. ಸೊ ಸಿಲಂಗ್ ಸೆ ಚೇರಾಪುಂಜಿ 53 ಕಿಲೋಮೀಟರ್ ಕಿ ದೂರಿ ಪರ್ ಹೇ. 6ನೇ ಪ್ರಶ್ನೆ ಜೀವ ಜಗತ್ ಕೆ ಮಿತ್ರ ಕೌನ್ ಕೌನ್ ಹೈ ಅಂತ ಕೇಳಿದರು. ಧ್ವನಿ, ಮಿಟ್ಟಿ और ಜಲವಾಯು ಜೀವ ಜಗತ್ತಿಗೆ ಮಿತ್ರ ಹೈ ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ ಪ್ರಶ್ನೆಗಳು. ಸೊ ಟೋಟಲಿ 4 ಇದ್ದಾವೆ, 8 ಅಂಕಗಳನ್ನು ಗಳಿಸ್ತೀರಿ. ಪ್ರಶ್ನೆ 7 मौसी बच्चों को कौन कौन सी कहानियाँ सुनाती थी ಅಂತ ಕೇಳಿದರು. तोता तोती की कहानी, काट के घोड़े की कहानी, विरोचित कहानियाँ सुनाती थी ಅಂತ ಬರೆದ್ರೆ ಸಾಕು. ಇನ್ನು चेरापूंजी की विशेषता ಕೇಳಿದರು. चेरापूंजी समुद्र की सतह से कोई 1300 मीटर ऊपर है, जो विश्व में सबसे अधिक वर्षा होने वाला स्थान के लिए प्रसिद्ध है. यही चेरापूंजी की विशेषता है ಅಂತ ಬರೆದ್ರೆ ಸಾಕು. ಇನ್ನು 9ನೇ ಪ್ರಶ್ನೆ पर्यावरण का महत्व समझाइए ಅಂತ ಕೇಳಿದರು. ವೆರಿ ಮೋಸ್ಟ್ ಇಂಪಾರ್ಟೆಂಟ್, पर्यावरण ಬಚಾವೋದಿಂದ ಕೇರ್ತಕ್ಕಂಥ ಪ್ರಶ್ನೆ. परिसर के बिना मानव का जीवन असंभव है. शुद्ध पर्यावरण जीव जगत के लिए आवश्यक है. आजकल जल, वायु और ध्वनि का प्रदूषण निरंतर बढ़ते जाने के कारण परिसर का संतुलन बिगड़ रहा है. इस पर्यावरण का महत्व समझकर इसकी रक्षा करना सबका आद्य कर्तव्य है ಅಂತ ಬರೆದ್ರೆ ಸಾಕು. 10ನೇ ಪ್ರಶ್ನೆ कवि कहाँ गंगा बहाना चाहता है और क्यों ಅಂತ ಕೇಳಿದರು. ಸೊ कवि आग की विपिन में गंगा बहाना चाहता है क्योंकि आग बुझाने के लिए ಅಂತ ಬರೆದ್ರೆ ಸಾಕು. ಇನ್ನು 3 ಅಂಕದಲ್ಲಿ 2 ಪ್ರಶ್ನೆಗಳಿತ್ತು. ಸೊ ಫಸ್ಟ್ ಇತ್ತು 11ನೇ ಪ್ರಶ್ನೆ ಮೌಸಿಕೆ ನಿಸ್ವಾರ್ಥ ಸೇವಾ ಮನೋಭಾವ ಕಾ ವರ್ಣನ್ ಕೀಜಿಯೆ ಅಂತ ಕೇಳಿತ್ತು. ಇಲ್ಲಿ मौसी सबको माँ के जैसे प्यारी थी, सबके सुख दुख के समय में साथ देती थी. बच्चों के लिए तो वह सेवा की मूर्ति बनी थी. प्रतिदिन वह स्कूल के फाटक पर पहुंच जाती थी. दोपहर के अवसर पर मौसी नीम पेड़ के तले जा पहुंचती, जहाँ सभी बच्चे खेलते थे. बच्चों के साथ खेलती थी, उन्हें चुटकुले, पहेलियाँ और विरोचित कहानियाँ सुनाती थी. बच्चों को खिलाने के लिए अपने पास चना, टिकिया और मूंगफली आदि कुछ न कुछ रखती थी. बच्चों को अपने बेटे बेटियां जैसी प्यार करती थी.
मोहल्ले का चक्कर लगाकर सभी घरों में झांककर उनका कुशलक्षेम पूछती। इस तरह मौसी निस्वार्थ सेवा मनोभाव की मूर्ति थी अंत बर्थे साकू। इन लास्ट क्वेश्चन, लेखक शिलंग के प्रकृति सौंदर्य के बारे में क्या कहते हैं अंत केಳಿದ್ರು। लेखक शिलंग के प्रकृति सौंदर्य के बारे में कहते कि यह एक हरा भरा पर्वतीय नगर है जहाँ हर वक्त बादल उमड़ते घुमड़ते रहते हैं। इतना बड़ा स्वच्छ सुंदर पर्वतीय नगर उत्तर भारत में कहीं नहीं है। ऐसी हरितिमा भी शायद ही कहीं देखने को मिले ಅಂತ ಬರೆದ್ರೆ ಸಾಕು। ಇಷ್ಟಿತ್ತು 9ನೇ ತರಗತಿಯ FA2 ಕ್ವಶನ್ ಪೇಪರ್ LBA ಬೇಸ್ಡ್ ಮೇಲೆ ಇರ್ತಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು। ಎಲ್ಲ ವಿಷಯದ ಕ್ವಶನ್